ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಂಕರ್ ಪ್ರಿಯಾಂಕಾ ಚಿತ್ರಗಾರ್ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ವಿಡಿಯೋಗಳು ಮಾಡೋಕ್ಕೆ ಕಾರಣ ಏನು ಅಂತ ಕೇಳಬೇಡಿ. ಯಾಕಿರೋ ಈ ವಿಡಿಯೋನ ಇಷ್ಟಪಟ್ಟು ನೋಡಿ. ಹೌದು, ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ರಣಗಲ್ ಸಾಮ್ರಾಜ್ಯವನ್ನು ಪೂರ್ತಿಯಾಗಿ ಆವರಿಸಿಕೊಂಡಿದ್ದ ಶಿವಣ್ಣ ಅವರು ಭೈರತಿ ರಣಗಲ್ ಸಿನಿಮಾ ಬಗ್ಗೆ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಶಿವರಾಜ್ ಕುಮಾರ್ ಅವರನ್ನು ಗಂಭೀರವಾದ ಪಾತ್ರದಲ್ಲಿ ನೋಡಲು ಇಷ್ಟಪಡುವ ಅಭಿಮಾನಿಗಳಿಗೆ ಮಫ್ತಿ ಸಿನಿಮಾ ಖುಷಿ ಕೊಟ್ಟಿತ್ತು. ಈಗ ಭೈರತಿ ರಣಗಲ್ ಸಿನಿಮಾ ಕೂಡ ಅದೇ ರೀತಿ ಮೂಡಿಬಂದಿದೆ. ಇಡೀ ಸಿನಿಮಾವನ್ನು ಭೈರತಿ ರಣಗಲ್ ಪಾತ್ರ ಆವರಿಸಿಕೊಂಡಿದೆ. ನರ್ತನ್ ಅವರು ಯಾವುದೇ ಅವಸರ ಇಲ್ಲದೆ ಕಥೆಯನ್ನು ಹೆಣೆದಿದ್ದಾರೆ. ಸಿನಿಮಾ ಭೈರತಿ ರಣಗಲ್. ನಿರ್ಮಾಣ ಗೀತಾ ಶಿವರಾಜ್ ಕುಮಾರ್. ನಿರ್ದೇಶನ ನರ್ತನ್. ಪಾತ್ರವರ್ಗ ಶಿವರಾಜ್ ಕುಮಾರ್, ರುಕ್ಮಿಣಿ ವಸಂತ್, ಅವಿನಾಶ್, ರಾಹುಲ್ ಬೋಸ್, ಛಾಯಾ ಸಿಂಗ್, ಗೋಪಾಲ್ ಕೃಷ್ಣ ದೇಶಪಾಂಡೆ ಮತ್ತು ಮುಂತಾದವರು. ಇದರ ರೇಟಿಂಗ್ ಬಂದ್ಬಿಟ್ಟು 3.5. 2017ರಲ್ಲಿ ಮಫ್ತಿ ಸಿನಿಮಾ ಬಿಡುಗಡೆಯಾಗಿ ಹಿಟ್ ಆಗಿತ್ತು. ಆ ಸಿನಿಮಾಗೆ ನಿರ್ದೇಶನ ಮಾಡಿದ ನರ್ತನ್ ಅವರು ಭೈರತಿ ರಣಗಲ್ ಎಂಬ ಪಾತ್ರವನ್ನು ಕಟ್ಟಿಕೊಟ್ಟ ರೀತಿ ಎಲ್ಲರಿಗೂ ಇಷ್ಟ ಆಗಿತ್ತು. ಶಿವರಾಜ್ ಕುಮಾರ್ ಅವರ ಭೈರತಿ ರಣಗಲ್ ಪಾತ್ರದಲ್ಲಿ ಕಾಣಿಸಿಕೊಂಡ ರೀತಿಗೆ ಫ್ಯಾನ್ಸ್ ಫಿದಾ ಆಗಿದ್ರು. ಹಾಗಾಗಿ ಆ ಪಾತ್ರವನ್ನೇ ಹೈಲೈಟ್ ಮಾಡಿ ಭೈರತಿ ರಣಗಲ್ ಸಿನಿಮಾ ಮಾಡಿದ್ದಾರೆ ನರ್ತನ್. ಈ ಬಾರಿ ಸಿನಿಮಾವನ್ನು ಪೂರ್ತಿಯಾಗಿ ಪಾತ್ರವೇ ಆವರಿಸಿಕೊಂಡಿದೆ. ಮಫ್ತಿ ನೋಡಿ ಇಷ್ಟಪಟ್ಟಿದ್ದ ಪ್ರೇಕ್ಷಕರಿಗೆ ಭೈರತಿ ರಣಗಲ್ ಇಷ್ಟ ಆಗುವುದಂತೂ ಪಕ್ಕಾ. ಭೈರತಿ ರಣಗಲ್ ಪಾತ್ರವನ್ನು ಮಫ್ತಿ ಸಿನಿಮಾದಲ್ಲಿ ತೋರಿಸಿದ್ದ ರೀತಿ ಭಿನ್ನವಾಗಿತ್ತು. ಆರಂಭದಲ್ಲಿ ಡಾರ್ಕ್ ಶೇಡ್ ಇದ್ದ ಆ ಪಾತ್ರ ನಂತರದಲ್ಲಿ ಬೇರೆ ರೀತಿ ಕಾಣಿಸಿಕೊಂಡಿತ್ತು. ಆದರೂ ಕೂಡ ಆ ಪಾತ್ರದ ಪೂರ್ಣ ಹಿನ್ನೆಲೆ ಏನು ಎಂಬುದು ಪ್ರೇಕ್ಷಕರಿಗೆ ತಿಳಿದಿರಲಿಲ್ಲ. ಆ ಹಿನ್ನೆಲೆಯ ಬಗ್ಗೆ ಹೇಳಬಹುದಾದ ಕತೆ ಇನ್ನೂ ಇದೆ ಎಂಬ ಕಾರಣದಿಂದ ಭೈರತಿ ರಣಗಲ್ ಸಿನಿಮಾ ಸಿದ್ಧವಾಗಿದೆ. ಸಾವಿರಾರು ಜನರ ಪಾಲಿಗೆ ದೇವರಾಗಿದ್ದ ಭೈರತಿ ರಣಗಲ್ ಈ ಮೊದಲು ಏನಾಗಿದ್ದ, ಅವನ ಬಾಲ್ಯ ಹೇಗಿತ್ತು, ಡಾನ್ ರೀತಿ ಆತ ಬೆಳೆದು ನಿಂತಿದ್ದು ಹೇಗೆ, ಅವನ ಪರ್ಸನಲ್ ಲೈಫ್ ಯಾವ ರೀತಿ ಇತ್ತು ಎಂಬ ಇತ್ಯಾದಿ ವಿಷಯಗಳನ್ನು ಭೈರತಿ ರಣಗಲ್ ಸಿನಿಮಾದಲ್ಲಿ ಪೂರ್ತಿಯಾಗಿ ತೋರಿಸಲಾಗಿದೆ. ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಆಗಿ ಮೂಡಿಬಂದಿರುವ ಭೈರತಿ ರಣಗಲ್ ಚಿತ್ರದಲ್ಲಿ ಮಫ್ತಿಯ ಫ್ಲೇವರ್ ಕಾಣಿಸುವುದು ದ್ವಿತೀಯಾರ್ಧದಲ್ಲಿ ಮಾತ್ರ. ಮೊದಲಾರ್ಧ ಭಾಗ ಶಿವರಾಜ್ ಕುಮಾರ್ ಅವರು ಲಾಯರ್ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಫ್ತಿ ಸಿನಿಮಾದಲ್ಲಿ ಅಂಡರ್ ವರ್ಲ್ಡ್ ಕಥೆಯ ಜೊತೆಗೆ ಅಣ್ಣ ತಂಗಿ ಸೆಂಟಿಮೆಂಟ್ ಕೂಡ ಹೈಲೈಟ್ ಆಗಿತ್ತು. ಆದರೆ ಭೈರತಿ ರಣಗಲ್ ಚಿತ್ರದಲ್ಲಿ ತಂಗಿ ಪಾತ್ರ ಅಂದ್ರೆ ಛಾಯಾ ಸಿಂಗ್ ಅವರು ಕಾಣಿಸಿಕೊಂಡಿರುವುದು ಕೆಲವು ದೃಶ್ಯಗಳಲ್ಲಿ ಮಾತ್ರ. ಅದೇ ರೀತಿ ಹೀರೋಯಿನ್ ರುಕ್ಮಿಣಿ ವಸಂತ್ ಪಾತ್ರಕ್ಕೂ ಕಡಿಮೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಮಧು ಗುರುಸ್ವಾಮಿ ಅವರಂತಹ ನಟರಿಂದ ಪ್ರೇಕ್ಷಕರು ಹೆಚ್ಚು ನಿರೀಕ್ಷಿಸುತ್ತಾರೆ. ಆದರೆ ಅವರು ಸಹ ಹೆಚ್ಚು ಮುಂದೆ ಬಂದಿಲ್ಲ. ತಮಗೆ ಸಿಕ್ಕ ಪಾತ್ರವನ್ನು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದಾರೆ. ಸಿನಿಮಾ ಕತೆ ತುಂಬಾ ನಿಧಾನವಾಗಿ ತೆರೆದುಕೊಳ್ಳುತ್ತದೆ. ಕತೆ ಮುಂದೆ ಸಾಗುವುದು ಕೂಡ ನಿಧಾನಗತಿಯಲ್ಲಿ. ಹಾಗಾಗಿ ಕೊಂಚ ತಾಳ್ಮೆಯಿಂದ ಈ ಸಿನಿಮಾವನ್ನು ನೋಡಬೇಕು. ಒಟ್ಟಾರೆ ಕಥೆಯಲ್ಲಿ ತುಂಬಾ ಹೊಸತನ ಕಾಣಿಸದು. ಬಡವರ ಮೇಲೆ ಶ್ರೀಮಂತ ವಿಲನ್ ದಬ್ಬಾಳಿಕೆ ಮಾಡುತ್ತಾನೆ. ಬಡವರಿಗೆ ನ್ಯಾಯ ಕೊಡಿಸಲು ಹೀರೋ ಫೈಟ್ ಮಾಡುತ್ತಾನೆ. ಇಷ್ಟು ಸಿಂಪಲ್ ಆದಂತಹ ಕಥೆ ಈ ಸಿನಿಮಾದಲ್ಲಿ ಇದೆ. ಒಂದಷ್ಟು ಖಡಕ್ ಡೈಲಾಗ್ಗಳು, ಶಿವರಾಜ್ ಕುಮಾರ್ ಅವರ ಉತ್ತಮವಾದ ನಟನೆ, ಶಬೀರ್, ರಾಹುಲ್ ಬೋಸ್ ಅವರಂತಹ ಖಳನಟರ ಕಾಂಬಿನೇಷನ್ ನಿಂದಾಗಿ ಈ ಚಿತ್ರಕ್ಕೆ ಒಂದು ಫೋರ್ಸ್ ಬಂದಿದೆ. ಆಕ್ಷನ್ ಬಯಸುವವರಿಗೆ ಈ ಸಿನಿಮಾದಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಸಿಗಲಿದೆ. ಸೊ ಇನ್ಯಾಕ್ ತಡ ಮಾಡ್ತಿದ್ದೀರಾ, ಹೋಗಿ ಭೈರತಿ ರಣಗಲ್ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ. ನರ್ತನ್ ಅವರು ಈ ಸಿನಿಮಾವನ್ನು ಅದ್ಧೂರಿಯಾಗಿ ಕಟ್ಟಿಕೊಟ್ಟಿದ್ದಾರೆ. ತಾಂತ್ರಿಕವಾಗಿ ಎಲ್ಲಿಯೂ ಅವರು ರಾಜಿಯಾಗಿಲ್ಲ. ಕಾವಲಿಗ, ಭೈರತಿ ರಣಗಲ್ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತದ ಮೂಲಕ ರವಿ ಬಸ್ರೂರ್ ಅವರು ಚಿತ್ರದ ಬಲ ಹೆಚ್ಚಿಸಿದ್ದಾರೆ. ನವೀನ್ ಕುಮಾರ್ ಅವರ ಛಾಯಾಗ್ರಹಣ ಕೂಡ ಚೆನ್ನಾಗಿದೆ. ಇದಾಗಿತ್ತು ಭೈರತಿ ರಣಗಲ್ ಸಿನಿಮಾದ ರಿವ್ಯೂ. ಇನ್ನಷ್ಟು ಸಿನಿಮಾ ರಿವ್ಯೂ ಮತ್ತು ಸಿನಿಮಾ ಸುದ್ದಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.